ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಬೆಳವಣಿಗೆಗಳು ನಿನ್ನೆ ದಿವಸ ನಡೆದಿದೆ. ನಿನ್ನೆ ಒಂದೇ ದಿವಸಗಳಲ್ಲಿ ಹಲವು ಬೆಳವಣಿಗೆಗಳು ನಡೆದಿರುವಂಥದ್ದು ನೋಡಿ. ಏನು ಸೌಜನ್ಯ ಪರ ಹೋರಾಟಗಾರರಾಗಿರ್ಬೋದು, ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಜಯಂತ್ ಟಿ ಅವರು, ಆಮೇಲೆ ವಿಠಲ್ ಗೌಡ ಸೌಜನ್ಯ ಮಾವ ಅವರಿಗೆ ಮತ್ತೆ ಏನು ನೋಟಿಸನ್ನು ಕಳಿಸಿ ಹಾಜರಾಗಬೇಕು ಅಂತ SIT ಕಚೇರಿಯಿಂದ ಆದೇಶ ಬಂದಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡಿ ಕೋರ್ಟ್ಗೆ ಹೋಗಿ ಈ ಒಂದು ಏನು ಅವರ ಮೇಲೆ ದಾಖಲಾದಂತಹ FIR ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ನಿನ್ನೆ ದಿವಸ ಮಾಧ್ಯಮ ಒಂದು ರೀತಿಯಲ್ಲಿ ಅದನ್ನು ಒಂದು ರೀತಿಯಲ್ಲಿ ತಿರುಗಿ ಬಳಸಿ, ಒಂದು ರೀತಿಯಲ್ಲಿ ಸುತ್ತಿ ಬಳಸಿ ಈ ಒಂದು ಪ್ರಕರಣವನ್ನು ಟೋಟಲಿಯಾಗಿ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಅರ್ಜಿ ಹಾಕಿದೆ ಅಂತ ಫೇಕ್ ನ್ಯೂಸನ್ನು ಶೇರ್ ಮಾಡ್ತಾಯಿತ್ತು. ಆದರೆ ಸಂಜೆ ಆಗುವಷ್ಟರೊತ್ತಿಗೆ ಈ ಒಂದು ವಿಚಾರದಲ್ಲಿ ತಾರ್ಕಿಕವಾಗಿ ಅಂತ್ಯ ಆಯಿತು. ಯಾಕಂದರೆ ಹೈಕೋರ್ಟ್ನಿಂದ ಆ ಒಂದು ಅರ್ಜಿ ಪುರಸ್ಕಾರ ಮಾಡಿ ಯಾವುದೇ ಬಲವಂತದ ಕ್ರಮ ಈ ಒಂದು ಹೋರಾಟಗಾರರ ಮೇಲೆ ತೆಗೆದುಕೊಳ್ಳೋ ಹಾಗಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಮಾತ್ರವಲ್ಲ, ಇವರ ಪರ ವಕೀಲರಾದಂತಹ S ಬಾಲನ್ ಅವರು ಒಂದು ರೀತಿಯಲ್ಲಿ ತೀಕ್ಷ್ಣವಾಗಿ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆಗೂ ಕೂಡ ಕೊಟ್ಟಿದ್ದರು. ನೋಡಿ, ನಮ್ಮ ವ್ಯಕ್ತಿಗಳನ್ನು ನಿರಂತರವಾಗಿ ಏನು ವಿಚಾರಣೆ ಅಂತ ಕರೆಯೋದು ನೋಡಿ, ಮೊದಲು 150 ಗಂಟೆ, 120 ಗಂಟೆ, 140 ಗಂಟೆ ಹೀಗೆ ನಿರಂತರವಾಗಿ 10-14 ದಿವಸಗಳ ಕಾಲ ಏನು ವಿಚಾರಣೆಯನ್ನು ಎದುರಿಸಿದ ವ್ಯಕ್ತಿಗಳನ್ನು ಮತ್ತೆ ವಿಚಾರಣೆಗೆ ಕರೆಯುವಂತಹ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ಹೈಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಎತ್ತಿರುವಂಥದ್ದು. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಮನದಟ್ಟು ಮಾಡುವಂತಹ ರೀತಿಯಲ್ಲಿ ಈ ಒಂದು ವಾದವನ್ನು ಮಂಡಿಸಿದರು. ಈ ಒಂದು ವಾದವನ್ನು ಕೇಳಿದಂತಹ ಜಡ್ಜ್ ಅವರ ಪರವಾಗಿ ನಿನ್ನೆ ತೀರ್ಪನ್ನು ಕೊಟ್ಟಿದ್ದರು. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ನೋಡಿ, ಇಲ್ಲಿ ಅವರು ಆರೋಪ ಮಾಡಿದಾನಂತ ಹೇಳುವಾಗ ಆತನ ಮೇಲೆ ಈ ಒಂದು ಆರೋಪವನ್ನು ತನಿಖೆ ಮಾಡಬೇಕು ಅಂತ ಏನು ದೂರು ಕೊಟ್ಟವರ ಮೇಲೆ ಇಷ್ಟೊಂದು ವಿಚಾರಣೆಗಳು ನಡೆಯುವಾಗ ನಾವು ಒಂದು ರೀತಿಯಲ್ಲಿ ಗಮನಿಸಬೇಕು, SIT ಯಾಕೆ ಆರೋಪಿತರು ಎನ್ನುವಂತಹ ವ್ಯಕ್ತಿಗಳ ಮೇಲೆ ನೋಟಿಸ್ ಕಳಿಸೋದಾಗಲಿ, ಅವರನ್ನು ವಿಚಾರಣೆ ಮಾಡೋದಾಗಲಿ ಯಾವುದು ಮಾಡ್ತಾ ಇಲ್ಲ, ಯಾಕೆ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಮಾತ್ರವಲ್ಲ, ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ 183 ಸ್ಟೇಟ್ಮೆಂಟನ್ನು ಯಾವಾಗ ಕೊಟ್ಟಿರ್ತಾನೆ, ಏನು ಮೊದಲು ದೂರು ಕೊಡುವಂಥ ಸಂದರ್ಭದಲ್ಲಿ 164 ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಾನೆ. ಆಮೇಲೆ ಅದೇ ಹೇಳಿಕೆಯನ್ನು 183 ಹೇಳಿಕೆಯಾಗಿ ಅಲ್ಲಿ ದಾಖಲಿಸಲಾಗುತ್ತೆ. ಸೊ ಇವೆಲ್ಲವನ್ನು ಗಮನಿಸುವಾಗ ಇಂತಹ ಒಂದು ಸ್ಪಷ್ಟವಾದ ಕೆಲವೊಂದು ಪ್ರಕರಣಗಳಲ್ಲಿ ಮಾತ್ರ ದಾಖಲಾಗುವಂತಹ ಈ ಒಂದು 183 ಸ್ಟೇಟ್ಮೆಂಟ್ ಏನಿದೆ ಅದು ನಿರಂತರವಾಗಿ ಕೊಡೋದಕ್ಕೆ ಬರೋದಿಲ್ಲ. ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ 2 ಬಾರಿ 183 ಹೇಳಿಕೆ ದಾಖಲಿಸಿಕೊಳ್ಳಲಾಗುತ್ತೆ. ಇದು ಕೂಡ ನಾವು ನೋಟ್ ಮಾಡಬೇಕು. ಯಾಕೆಂತ ಹೇಳಿದರೆ, ಬೇರೆ ಸಾಮಾನ್ಯ ವ್ಯಕ್ತಿ ಏನಾದರೂ ಆಗಿದ್ದಿದ್ರೆ ಈ 183 ಹೇಳಿಕೆ ಒಂದೇ ಬಾರಿ ಆತ ಮತ್ತೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟರೂ ಕೂಡ ಶಿಕ್ಷಾರ್ಹ ಅಪರಾಧ ಆತನ ಮೇಲೆ ಆರುತ್ತೆ. ಆದರೆ ಇವಾಗ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿಯ ಮೇಲೆ ನೋಡಿ ದೂರು ಕೊಟ್ಟಿದ್ದಾನೆ. ನಂತರ ಆ ಒಂದು ದೂರಿನಲ್ಲೇ ಶಕ್ತವಾಗಿ ನಿಂತಿದ್ದಂತಹ ವ್ಯಕ್ತಿ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿ. ಮಾತ್ರವಲ್ಲ, ಹಲವಾರು ಯೂಟ್ಯೂಬ್ ಚಾನಲ್ಗಳು ಆತನನ್ನು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಅಳಕು ಅಂಜಿಕೆ ಇಲ್ಲದೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಂತಹ ವ್ಯಕ್ತಿ. ನೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೊಂದಿಗೆ 2 ವರ್ಷದ ಮೊದಲು 1.5 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ಮಾತಾಡಿದಂತಹ ವ್ಯಕ್ತಿ. ಅದೇ ಹೇಳಿಕೆಗಳನ್ನು ಮತ್ತೆ 1.5 ವರ್ಷದ ನಂತರ ಯೂಟ್ಯೂಬರ್ಗಳೊಂದಿಗೆ ಹೇಳುವಾಗಲೂ ಅದೇ ಹೇಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿ. ಯಾವುದೇ ಸುಳ್ಳುಗಳಿಲ್ಲ, ಯಾವುದೇ ಅಂಜಿಕೆ ಇಲ್ಲ, ಯಾವುದೇ ಹೆಚ್ಚುವರಿ ಮಾಹಿತಿಗಳಿಲ್ಲ, ಅದೇ ಮಾಹಿತಿಯನ್ನು ಕೊಟ್ಟಂತಹ ವ್ಯಕ್ತಿ. 164 ಹೇಳಿಕೆ ಕೂಡ ಅದೇ ಕೊಟ್ಟಿರ್ತಾನೆ ಅನ್ನುವಂತಹ ಅಚಲವಾದ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಆ ಒಂದು ಹೇಳಿಕೆಯನ್ನು ಇಲ್ಲ, ನಾನು ತಪ್ಪಾಗಿ ಹೇಳಿದ್ದು, ನನ್ನನ್ನು ಯಾರೋ ಹೇಳಿಸಿದ್ದು, ಈ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದು ಅನ್ನುವಂತಹ ವಿಚಾರವನ್ನು ಆತ ಯೂಟರ್ನ್ ಹೊಡಿತಾನೆ. ಆತ ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತೇನೆ ಅಂತ. ಆದರೆ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಆತ 1 ಬಾರಿ 164 ಹೇಳಿಕೆ ಕೊಟ್ಟಿದ್ದರೆ ಅದು ಫಿಕ್ಸ್. ಅದು ನ್ಯಾಯಾಧೀಶರು ಅವನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇದರ ಮುಂದೆ ಬರುವಂತಹ ಸವಾಲುಗಳೇನು, ಇದರಿಂದಾಗಿ ನಿನಗೆ ಆಗುವಂತಹ ಶಿಕ್ಷೆಗಳೇನು, ಏನಾದರೂ ಮಾತಿಗೆ ತಪ್ಪಿದರೆ ಆಗುವಂತಹ ಅನಾಹುತಗಳೇನು ಎಲ್ಲವನ್ನ ವಿವರಿಸಿದ ನಂತರ ನ್ಯಾಯಾಧೀಶರ ಮುಂದೆ ಕೊಡುವಂತಹ ಹೇಳಿಕೆ ಬಹಳಷ್ಟು ಮಹತ್ವಪೂರ್ಣದ್ದು. ಅದನ್ನು ಯಾವತ್ತೂ ಬದಲಿಸೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಈ ವಿಚಾರ ಕೂಡ ನಡೆಯುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನನ್ನ ಒಂದು ಪೋಸ್ಟರ್ ಇತ್ತು ನೋಡಿ, ಧರ್ಮಸ್ಥಳ ಭಾರತದ ಇಲ್ಲ. ಯಾಕೆಂದರೆ ಧರ್ಮಸ್ಥಳದಲ್ಲಿ ಎಲ್ಲ ಕಾನೂನು ಅದಲು ಬದಲು. 1 ಬಾರಿ ನ್ಯಾಯಾಧೀಶರ ಮುಂದೆ BNSS ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆ ಕೊಟ್ಟ ಮೇಲೆ ಮುಗೀತು, ಅದೇ ಅಂತಿಮ. ಆದರೆ ಅದು ಸುಳ್ಳಾದರೆ ದೂರುದಾರರ ವಿರುದ್ಧ ದೂರು ದಾಖಲಿಸಿ ಜೈಲಿಗೆ ಕಳುಹಿಸಬೇಕು. ಧರ್ಮಸ್ಥಳದಲ್ಲಿ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ BNSS ಸೆಕ್ಷನ್ 183 ಅಡಿಯಲ್ಲಿ ಹೇಳಿಕೆ ಕೊಟ್ಟ ಮೇಲೆ ಅದು ಸುಳ್ಳು ಎಂದು ಗೊತ್ತಾದ ಮೇಲೆ ಇನ್ನೊಂದು BNSS 183 ಹೇಳಿಕೆ ಕೊಡಿಸುತ್ತಾರೆ. ನೋಡಿ,
ಯಾವುದು ಅಸಾಧ್ಯವೋ ಅದು ಧರ್ಮಸ್ಥಳದಲ್ಲಿ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನೋಡಿ ಎಷ್ಟರ ಮಟ್ಟಿಗೆ ಕಾನೂನು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಲಾಗ್ತಾ ಇದೆ. ಅಲ್ಲಿಂದ ನೋಡಿ ಎಲ್ಲಿಗೆ ತನಿಖೆ ಹೋಗಬೇಕು, ಎಲ್ಲಿ ನೋಟಿಸ್ ಕಳಿಸಬೇಕು, ಯಾರನ್ನು ಅರೆಸ್ಟ್ ಮಾಡಬೇಕು, ಇವೆಲ್ಲವೂ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕನಸು ಕಂಡಂತೆ ಎಲ್ಲರೂ ಹೋರಾಟಗಾರರು ಕಾಣ್ತಾ ಇದ್ದಾರೆ. ಆದರೆ ಇದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನು ಹಿಡಿದು ಇದೇ ಹೋರಾಟಗಾರರನ್ನು ಮುಗಿಸುವಂತಹ ಪ್ರಯತ್ನಗಳು ನಡೀತಾ ಇರ್ಬೋದು. ನೋಡಿ ಕೆಲವೊಂದು ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ ಇದೊಂದು ರೀತಿಯಲ್ಲಿ ಒಂದು ಪೊಲಿಟಿಕಲ್ ಇನ್ಸಿಡೆಂಟ್ ಆಗಿ ಮಾರ್ಪಾಡುವಂತಹ ಎಲ್ಲ ಬೆಳವಣಿಗೆಗಳು ನಡೀತಾ ಇತ್ತು. ಆದರೆ ಸೌಜನ್ಯ ಹೋರಾಟಗಾರರಂತೂ ಅಚ್ಚಲವಾಗಿ ನಿಂತಿದ್ದರು. ಯಾವುದೇ ರಾಜಕೀಯ ಪಾರ್ಟಿ ಜೊತೆ ನಾವು ಮಿಂಗಲ್ ಆಗೋದಿಲ್ಲ, ನಾವು ಕಲಬೆರಕೆಗಳು ಖಂಡಿತವಾಗಿಯೂ ಅಲ್ಲ. ಈ ಒಂದು ಸೌಜನ್ಯ ಹೋರಾಟದಲ್ಲಿ ಏನು ಕಾಲಿಟ್ಟಿದ್ದೇವೆ ಖಂಡಿತವಾಗಿಯೂ ಇದು 100ರಷ್ಟು ನಾವು ಈ ಒಂದು ಹೋರಾಟಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ, ನಾವು ಅರ್ಪಿಸಿಕೊಳ್ತೇವೆ. ಯಾವುದೇ ರಾಜಕೀಯ ದೊಂಬರಾಟಗಳಿಗೂ ನಾವು ಅವಕಾಶ ಕೊಡುವುದಿಲ್ಲ. ನೋಡಿ ಕಳೆದ ಬಾರಿ ಬೇಕಾದರೂ ಇವರಿಗೆ ಸ್ವತಂತ್ರವಾದಿ ಒಂದು ಪಕ್ಷವನ್ನು ಕಟ್ಟಿಕೊಂಡು ಬೇಕಾದರೆ ರಾಜಕಾರಣವನ್ನು ಮಾಡ್ಬೋದಿತ್ತು, ಒಂದಿಷ್ಟು ಮತಗಳು ಸಿಗ್ತಾಯಿತ್ತು. ಆದರೆ ಇವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಆಗಿತ್ತು NOTA, ನೋಟ ಅಂದರೆ ಯಾರಿಗೂ ಬೇಡ, ಆಪ್ಷನ್ನೇ ಬೇಡ, ನಾವು ಯಾರಿಗೂ ಮತ ಹಾಕೋದೇ ಇಲ್ಲ, ನಮಗೆ ನ್ಯಾಯ ಬೇಕು ಅನ್ನುವಂತಹ ಆಪ್ಷನನ್ನು ಸ್ವೀಕಾರ ಮಾಡಿದಾಗಲೇ ಅರ್ಥ ಮಾಡಿಕೊಳ್ಬೇಕಿತ್ತು. ಇವರಲ್ಲಿ ಯಾವುದೇ ಸಂದೇಹ ಪಡುವಂತಹ ವಿಚಾರಗಳಿಲ್ಲ. ಸ್ಪಷ್ಟವಾಗಿ ಇವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಇದು ನಿರಂತರವಾಗಿ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಬೇಕು ಅಂತ ಏನು ದೂರುದಾರನನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ನಡೀತು. ಸೊ ಅದನ್ನೇ ಇವಾಗ ಏನು ಬುರುಡೆ ಷಡ್ಯಂತ್ರ ಅಂತ ನೀವು ಕರಿತೀರಾ, ಅದೊಂದು ರೀತಿಯಲ್ಲಿ ನೀವು ಕರೆಯೋದಕ್ಕಿಂತಲೂ ಹೆಚ್ಚಾಗಿ ಇವರಿಗೆ ಈ ಒಂದು ವಿಚಾರದ ಆಳ ಅಗಲಗಳು ಈ ಒಂದು ಹೋರಾಟಗಾರರಿಗೆ ಮೊದಲೇ ಗೊತ್ತಿದೆ. ಕೆಲವೊಂದು ಆಗು ಹೋಗುಗಳು ಮೇ ಬಿ ಹಿನ್ನಡೆಗಳು ಆಗಿದ್ದರೂ ಕೂಡ, ಇನ್ನು ಸುಜಾತ ಭಟ್ ವಿಚಾರ ಇರಲಿ ಅಥವಾ ಚಿನ್ನಯ್ಯ ವಿಚಾರ ಆಗಿರಲಿ, ಏನು ಕೆಲವೊಂದು ಹಿನ್ನಡೆಗಳು ಸಂಭವಿಸಿದರೂ ಕೂಡ ಈ ಒಂದು ಹೋರಾಟದಲ್ಲಿ ಸುಳ್ಳು ಷಡ್ಯಂತ್ರ ಇದೆ ಅಂತ ಕೋರ್ಟ್ಗೆ ಕೂಡ SIT ಅಧಿಕಾರಿಗಳಿಗೂ ಕೂಡ ಇದುವರೆಗೂ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. 2 ವ್ಯಕ್ತಿಗಳು ಇದರಲ್ಲಿ ದ್ರೋಹ ಮಾಡಿದರು ಅಂತ ಹೇಳಿ ಈ ಒಂದು ಹೋರಾಟವನ್ನೇ ಸುಳ್ಳು ಷಡ್ಯಂತ್ರ ಅಂತ ಬಿಂಬಿಸೋಕ್ಕೆ ಖಂಡಿತವಾಗಿಯೂ ತಯಾರಾಗಬೇಡಿ. ಯಾಕೆಂತ ಹೇಳಿದರೆ ಅಷ್ಟೊಂದು ಪವಿತ್ರವಾದಂತಹ ಈ ಒಂದು ಹೋರಾಟದಲ್ಲಿ ನೋಡಿ ಯಾಕೆ ಇದೊಂದು ಧರ್ಮಾತೀತವಾಗಿ ಯಾವುದೇ ಧರ್ಮದ ಆಧಾರದಲ್ಲಿ ನಡೀತಾ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳ ಆಧಾರದಲ್ಲಿ ನಡೀತಾ ಇಲ್ಲ, ಎಲ್ಲ ಧರ್ಮಗಳು ಸೇರಿಕೊಂಡು ಮಾಡ್ತಾ ಇದೆ, ಎಲ್ಲ ಸಂಘಟನೆಗಳು ಸೇರಿಕೊಂಡು ಮಾಡ್ತಾ ಇದೆ, ಎಲ್ಲ ಪ್ರಗತಿಪರರು ಚಿಂತಕರು ಸೇರಿಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಹಲವು ದಶಕಗಳಿಂದ ನಿರಂತರವಾಗಿ ಧರ್ಮಸ್ಥಳದಲ್ಲಿ ಏನೋ ಒಂದು ಅನ್ಯಾಯ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.